ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಯಾವ ಥರ ಅನ್ನೋದು ಗೊತ್ತಿಲ್ಲ, ಬಟ್ ಆದರೂ ಟ್ರೈ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ. ಮನೆಯವರು ಡ್ಯೂಟಿಗೆ ಹೋಗಿದ್ರು, ಸೊ ಹಾಗಾಗಿ ಬಂದು ಅಡುಗೆ ಮಾಡಿ ಊಟ ಮಾಡಿಲ್ಲ, ಹೊರಗಡೆ ಇಲ್ಲು ಅಂತ ಹೇಳಿದ್ರು. ಸೊ ಹಾಗಾಗಿ ಟೊಮೊಟೊ ಗೊಜ್ಜು ಮತ್ತು ಅನ್ನ ಮಾಡಿಬಿಡೋಣ, ಬೇಗ ಆಗಿಬಿಡುತ್ತೆ ಅಂತೇಳಿ ಮಾಡ್ತಾಯಿದ್ದೆ. ಸೊ ಹಾಗೆ ಬಜ್ಜಿ ಬೇಕು ಅಂತ ಕೇಳಿದ್ರು. ಸೊ ಮೆಣಸಿನ್ಕಾಯಿ ಬಜ್ಜಿ ಮಾಡಿಬಿಟ್ರೆ ಅವ್ರಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಬಜ್ಜಿ ಮಾಡೋಣ ಅಂತೇಳಿ ಅದನ್ನು ತುರಿದಿಟ್ಕೊಂಡೆ. ಚಿಕ್ಕದಾಗಿ ಟೊಮೊಟೊ ಈರುಳ್ಳಿನ ಹೆಚ್ಕೊಂಡು ಮಧ್ಯದಲ್ಲಿರೋ ಅಂಥ ಈರುಳ್ಳಿಯಲ್ಲಿ ಮಧ್ಯದಲ್ಲಿರೋ ಅಂಥ ದಿಂಡನ್ನು ತೆಗೆದು ದಯವಿಟ್ಟು ತಿನ್ನಿ. ಸೊ ಅದರಿಂದ ತುಂಬ ಎಫೆಕ್ಟ್ ಇದೆ. ಹಾಗಾಗಿ ಟ್ರೈ ಮಾಡ್ತಾಯಿದ್ದೆ. ಸೊ ಮತ್ತು ನಾನು ಜಾಸ್ತಿ ಐಟಮ್ಸ್ ಏನೂ ಹಾಕಲ್ಲ. ಸಾಂಬಾರಿಗೆ ಆಗಲಿ, ಗೊಜ್ಜಿಗೆ ಆಗಲಿ, ಕಾಳು ಗೊಜ್ಜಿಗೆ ಆಗಲಿ, ಏನಕ್ಕೆ ಆದ್ರೂ ಜಾಸ್ತಿ ಪೌಡರ್ಸ್ಗಳು ಹಾಕೋದು ಅದು ಇದು ಏನೂ ಹಾಕಲ್ಲ. ಹೋಮ್ ಮೇಡ್ ಏನು ಖಾರ ಪುಡಿ ಬಿಡಿಸಿರ್ತೀನಿ, ಸೊ ಅದನ್ನು ನಮ್ಮಮ್ಮ ಬಿಡಿಸ್ಕೊಟ್ಬಿಡ್ತಾರೆ ಎಲ್ಲ ಥರದ್ದು ಹಾಕಿ. ಅದನ್ನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಹಾಕ್ಕೊಂಡೆ. ಚೆನ್ನಾಗಿ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ, ಸಾಂಬಾರೇ ಆಗಲಿ ಗೊಜ್ಜೇ ಆಗಲಿ ಏನೇ ಆದ್ರೂ. ಬಟ್ ಟೊಮೊಟೊ ಗೊಜ್ಜು ನಾನು ಮಾಡೋದಂದರೆ ತುಂಬಾ ಇಷ್ಟ ನಮ್ಮ ಮನೆಯವ್ರಿಗೆ. ಸೊ ಹಾಗಾಗಿ ಮಾಡಿದೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ತೀಟೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊನೂ ಹಾಕೊತಾ ಇದ್ದೆ, ಅದನ್ನು ಕೆಳಗಡೆ ಬೀಳಿಸಿದ್ರು. ಸೊ ಹಾಗಾಗಿ ತಿಕ್ಕಿ ಕೈ ತೊಳ್ಕೊಂಡು ಮತ್ತೆ ಬಂದು ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡ್ತಾ ಏನು ಹೆಚ್ಚಿಟ್ಕೊಂಡಿದ್ದೆ 3 ಟೊಮೊಟೊ, ಅದನ್ನು ಮತ್ತೆ ಫ್ರೈ ಮಾಡೋಕ್ಕೆ ಅಂತ ಹಾಕ್ತೆ. ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಫ್ರೈ ಮಾಡಿದೆ. ಮತ್ತು ಬಜ್ಜಿ ಬೇಕಂತ ಹೇಳಿದ್ರಲ್ವ, ಸೊ ಹಾಗಾಗಿ ಬಜ್ಜಿ ಹಿಟ್ಟು ಕಲಿಸ್ಕೊಂಡೆ. ಮತ್ತು ನಾವು ನೈಟ್ ಊಟ ಮಾಡಲ್ಲ, ಸೊ ಏನೋ ದೇವಸ್ಥಾನದ ಫಂಕ್ಷನ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇರ್ತೀವಿ. ಹಾಗಾಗಿ ಒಬ್ಬರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಜ್ಜಿ ಹಿಟ್ಟು ತೊಗೊಂಡಿದ್ದೆ. ಬಟ್ ಮತ್ತು ನಾವು ಬಜ್ಜಿ ತಿಂತೀವಲ್ವಾ ಅಂತೇಳಿ ಮತ್ತು ಜಾಸ್ತಿ ಬಜ್ಜಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು, ಸೊ ಸ್ವಲ್ಪ ಖಾರ ಪುಡಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದು ಮಾಡಿದೆ. ಅದನ್ನು ಮಾಡಬೇಕಾದ್ರೆ ನೀರು ಚಲೋ ಇತ್ತು, ಮತ್ತು ಅದನ್ನು ಕ್ಲೀನ್ ಮಾಡಿ ಮತ್ತೆ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಗಂಟು ಇಲ್ದಂಗೆ ಹಾಕ್ಕೊಂಡು ಮತ್ತು ಸೋಡಾ ಪುಡಿ ಹಾಕ್ಕೊಂಡು ಕಲಸಿ ರೆಡಿ ಮಾಡಿ ಒಂದು ಕಡೆ ಸೈಡ್ಗಿಡ್ದೆ. ಮತ್ತು ಕೈ ತೊಳ್ಕೊಂಡು ಮೆಣಸಿನ್ಕಾಯಿ ಹೆಚ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸೊ ಹಾಗೆ ಗೊಜ್ಜೇನಾಗಿದೆ ಅಂತೇಳಿ ನೋಡಿ, 1 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ತಿದ್ದೀನಿ. ಅಂದರೆ 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಖಾರ ಪುಡಿ ಮತ್ತು 1 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಕೊತ್ತ ಹಣ್ಣಾಗಿ ಬೇಯಿಸಿದೆ. ಸ್ವಲ್ಪ ಜಾಸ್ತಿ ಉಪ್ಪು ಹಾಕಬೇಡಿ, ಯಾಕೆಂದರೆ ಟೊಮೊಟೊನೂ ಸ್ವಲ್ಪ ಹುಳಿ ಇರುತ್ತಲ್ಲ, ಸೊ ಹಾಗಾಗಿ ಉಪ್ಪು ಜಾಸ್ತಿ ಬೇಕನ್ಸಲ್ಲ. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಕುದೀಲಿ. ಅಷ್ಟರೊಳಗಡೆ ಬಜ್ಜಿದು ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಬನ್ನಿ. ಸೊ ನಾನು ಒಂದು ಭಾಗದಲ್ಲಿ 4 ಪೀಸ್ ಮಾಡ್ತೀನಿ. ಸೊ ಯಾವ ಥರ ಅಂದರೆ ಉದ್ದುದ ಬಜ್ಜಿ ಮಾಡಲ್ಲ, ಚಿಕ್ಕದಾಗಿ ಮಾಡ್ತೀನಿ, ಯಾಕೆಂದರೆ ಮಕ್ಕಳನ್ನ ತಿನ್ನಬೇಕಲ್ವ. ಸೊ ಹಾಗಾಗಿ ನೋಡಿ ಈ ಥರ ಕಟ್ ಮಾಡ್ಕೊತೀನಿ. Always felt so pretty, and no one's sending postcards from the city. I've been walking downtown every day. Spiders are always try to fit in. When they consume my head, I hate this feeling. I wanna be a paragon. ಇವಾಗ ಬಜ್ಜಿ ಬೇಯಿಸೋಕ್ಕೆ ಬಾಣಲಿ ಇಟ್ಟು ರೆಡಿ ಮಾಡಿಕೊಂಡೆ. ಸೊ ಎಣ್ಣೆ ನಾನು ಬೇಯಿಸಿರೋ ಎಣ್ಣೆ ಸಪ್ರೇಟು ಮತ್ತು ಬೇಯಿಸದೇ ಇರೋ ಎಣ್ಣೆ ಸಪ್ರೇಟ್ ಇಟ್ಕೊತೀನಿ. ಸೊ ಹಾಗಾಗಿ ಬೇಯಿಸಿರೋ ಎಣ್ಣೆನ ತೊಗೊಂಡು ಬಜ್ಜಿಗೆ ಬಿಟ್ಕೊಂಡೆ, ಚೆನ್ನಾಗಿ ಕಾಯಿಸ್ಕೊಂಡೆ. ಇವಾಗ ಟೊಮೊಟೊ ಗೊಜ್ಜು ರೆಡಿ ಆಯಿತು. ಅದನ್ನು ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಡು ಮತ್ತು ಬಜ್ಜಿ ಎಣ್ಣೆ ಕಾಯಿತು, ನೋಡಿದೆ ಕಾದಿದೆಯಾ ಹೆಂಗೆ ಅಂತ ಬಿಟ್ಟು ತುಂಬ ಚೆನ್ನಾಗಿ ಕಾಯ್ದಿತ್ತು. ಸೊ ಹಾಗಾಗಿ ಪಟ ಅಂತ ಬಿಟ್ಟೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಕಾಣಿಸ್ತಿದೆ, ಬಟ್ ಇನ್ನೂ ತಿಂದಿಲ್ಲ. ತಿಂದಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತೇಳಿ. ತುಂಬ ಜಾಸ್ತಿ ಎಣ್ಣೆ ಕಾಯ್ದಿತ್ತಲ್ವ, ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಬಜ್ಜಿ ಎಲ್ಲನೂ ಬಿಟ್ಕೊಂಡೆ ಫಸ್ಟು. ಅದಾದಮೇಲೆ ಮತ್ತೆ ಚಿಕ್ಕ ಬಾಣಲೆ ಅಲ್ವ, ಸೊ ಹಾಗಾಗಿ ಸ್ವಲ್ಪನೇ ಒಂದು 5-6 ಬಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಒಳಗಡೆ ಹಾಕ್ತೆ.
ಸೊ ಮತ್ತು ಇವಾಗ ಉರಿ ನಾನು ಕಮ್ಮಿ ಮಾಡಿದ್ನಲ್ವ, ಸೊ ಹಾಗೆ ಅದೇ ಫ್ಲೇಮಲ್ಲೇ ಚೆನ್ನಾಗಿ ಬೇಯಲಿ ಅಂತೇಳಿ ಇದು ಮಾಡಿದ್ದೆ. ಮತ್ತು ಇವಾಗ ಜಾಸ್ತಿ ಮಾಡಿಕೊಂಡು ಅದನ್ನು ಒಂದೊಂದಾಗಿ ಮಗ್ಚಾಕ್ತೆ ಚೆನ್ನಾಗಿ ಬೇಯಲಿ ಅಂತೇಳಿ. ಚೆನ್ನಾಗಿ ಉಲ್ಟಾ ಪಲ್ಟಾ ಮಾಡಿ ಚೆನ್ನಾಗಿ ಬೇಯಿಸಿದೆ. ಬೆಂದಿದೆಯಾ ಏನು ಅನ್ನೋದು ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಇನ್ನೊಂದು ಸಲ ಬೇಯಿಸೋಣ ಅಂತೇಳಿ ಇದು ಮಾಡಿದೆ. ಸೊ ಅದು ಮೆಣಸಿನ್ಕಾಯಿ ಒಳಗಡೆ ಬೆಂದಿರಲ್ಲ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗೇ ಮೆಣಸಿನ್ಕಾಯಿ ಎಲ್ಲ ಬೆಂದಿಲ್ಲ ಅಂದರೆ ಟೇಸ್ಟ್ ಸಿಗೋಲ್ಲ. ಮತ್ತು ಬರೀ ಬಜ್ಜಿ ತಿಂದ್ಕೊಂಡು ಮೆಣಸಿನ್ಕಾಯಿ ಸಿಗುತ್ತೆ. ಆ್ಯಕ್ಚುಲಿ ನಾವು ಬಜ್ಜಿ ಮೆಣಸಿನ್ಕಾಯಿ ತಿನ್ನಲ್ಲ, ಆದರೂ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅಂತೇಳಿ ಬಜ್ಜಿ ಮೆಣಸಿನ್ಕಾಯಿ ಮಾಡ್ತೀನಿ ಯಾವಾಗಲೂ. ಸೊ ತೆಗ್ದಿಟ್ಟು ಮತ್ತು ಇನ್ನೊಂದು ಒಬ್ಬೆ ಆಗುತ್ತೆ ಅಂದ್ಕೊಂಡು ಇನ್ನೊಂದು ಒಬ್ಬೆ ಮಾಡಿದೆ. ಒಂದೊಂದಾಗಿ ಬಿಟ್ಕೊಂಡು ಬೇಯಿಸೋಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಒಬ್ಬೆ ಆಗಿಬಿಡುತ್ತೆ. ಬೇಗ ಬೇಗ ಕ್ಲೀನ್ ಮಾಡಿಬಿಟ್ಟು ಊಟ ಹಾಕ್ಕೊಡು ಅಂತ ಕೇಳ್ತಲೇ ಇದ್ದರು ನಮ್ಮ ಮನೆಯವರು ಬಂದು. ಸೊ ಹಾಗಾಗಿ ಇದನ್ನು ಕ್ಲೀನ್ ಮಾಡಿ ಹೇಗಿದೆ ಟೇಸ್ಟ್ ಅಂತೇಳಿ ಒಂದು ತಿಂದು ನೋಡಿದೆ. ಸೊ ನಾನು ಹೇಳಿಲ್ವ ಮೆಣಸಿನ್ಕಾಯಿ ನಾನು ತಿನ್ನಲ್ಲ ಯಾವಾಗಲೂ. ಸೊ ಹಾಗಾಗಿ ಮೆಣಸಿನ್ಕಾಯಿನ ತೆಗೆದು ಮೇಲಿರೋ ಅಂಥ ಬಜ್ಜಿ ಇಟ್ಟು ಮಾತ್ರ ತಿಂದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಫಸ್ಟ್ನೇ ಒಬ್ಬೆ ಇನ್ನೂ ಸ್ವಲ್ಪ ಬೇಯಬೇಕಿತ್ತು, ಬಟ್ ಆದ್ರೂ ಬೇಗನೆ ತೆಗೆದ್ಬಿಟ್ಟಿದ್ದೀನಿ ನೋಡೋಣ. ಇವಾಗ ಇನ್ನೊಂದು ಒಬ್ಬೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಸೊ ರೆಡಿ ಆಯಿತು. ಮತ್ತು ನಮ್ಮ ಮನೆಯವರು ಊಟ ಹಾಕೋದು ಅಂತ ಕೇಳ್ತಲೇ ಇದ್ರು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಸ್ವಲ್ಪ ಫಸ್ಟ್ ಹಾಕ್ಕೊಟ್ಬಿಡೋಣ, ಆಮೇಲೆ ಎಣ್ಣೆ ಹಾಕ್ಕೊಂಡು ತೆಗೆದಿಡೋಣ. ಅನ್ನ ಹಾಕಿ ಮತ್ತು ಗೊಜ್ಜು ಹಾಕ್ಬಿಟ್ಟು ಸ್ವಲ್ಪ ಹಾಕಿ 1 ಸ್ಪೂನ್ 2 ಸ್ಪೂನ್ ತುಪ್ಪ ತಿನ್ನಲ್ಲ ಅವರು, ಆದ್ರೂ ನಾನು ಹಾಕ್ಕೊಡ್ತಾ ಇರ್ತೀನಿ. ಆದರೂ ಬೇಡ ಅಂದಾಗ ನಾನೇ ತಿನ್ಕೊತೀನಿ, ಇಲ್ಲ ಹಾಕ್ಕೊಡು ಅಂದಾಗ ಅವ್ರಿಗೆ ಹಾಕ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗೋಣ. ಬಾಯ್ ಬಾಯ್.